ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ಸ್ವಲ್ಪ ಕಡೆ ಸರ ಮೇಡಮ್ ಒಂದು ಸ್ವಲ್ಪ ಈ ಕಡೆ ಬನ್ನಿ, ವಾಸಿ ಕಡೆ ಬನ್ನಿ. यार अबे एक कैमरा एक ಸರ್ ಒಂದು ಸ್ವಲ್ಪದಿಂದ ಬಹಳ ವಿಶೇಷವಾದ ದಿನ. ಅದಕ್ಕೆ ನಾವು ಬಂದು ರಾಯರ ದರ್ಶನ ಮಾಡ್ಕೊಂಡು ಕಡಿಬಿಡಿಯಲ್ಲಿ ಬಂದು
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सर्वे सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे ಇಂದು ಪರಮ ಪವಿತ್ರವಾದಂತಹ ದಿನ ಬಲಿ ಪ್ರತಿಪತ್ತಿ ಎಂಬುದಾಗಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಆಚರಿಸುವಂತಹ ದೀಪಾವಳಿ ಪಾಡ್ಯ ಎಂಬುದಾಗಿ ಕರೀತಾರೆ. ಹಿಂದೂ ಬಲಿಚಕ್ರವರ್ತಿಯನ್ನು ತನ್ನ ಪಾದವನ್ನು ಶಿರಸ್ಸಿನಲ್ಲಿಟ್ಟು ಅನುಗ್ರಹಿಸಿ ಬಲಿಯ ಮನೆಯನ್ನ ಬಾಗಿಲನ್ನ ಕಾದಿರತಕ್ಕಂತಹ ಒಂದು ಇತಿಹಾಸ ನಮ್ಮ ಶ್ರೀಮಠದಲ್ಲಿ ಜಗದ್ಗುರು ಮತ್ತು 3 ಜನ ಮತಾಚಾರ್ಯರಲ್ಲಿ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ವ್ಯಾಸರಾಜರ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳವರು ತಮಿಳುನಾಡಿನ ಚಿದಂಬರಂ ಪಕ್ಕದಲ್ಲಿರತಕ್ಕಂಥ ವಿಶೇಷಾಧ್ಯಯನವನ್ನು ಕುಂಭಕೋಣ ಕ್ಷೇತ್ರದಲ್ಲಿ ಮಾಡಿ ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಅವಿಚ್ಛಿನ್ನ ಪರಂಪರೆಯಲ್ಲಿ ಅವರನ್ನು ಪೀಠಾಧಿಪತಿಗಳಾಗಿ ಮಾಡಿದ್ದಾರೆ. ಅಂದಿನಿಂದ ರಾಘವೇಂದ್ರ ಸ್ವಾಮಿಗಳವರು ಸಂಚಾರವನ್ನು ಮಾಡಿ ಸುಮಾರು 50 ಅವತಾರ ಕಾರ್ಯದ ಒಂದು ವಿಶೇಷವಾದಂತಹ ಹಂತದಲ್ಲಿ ಇಲ್ಲಿ ಈ ಪ್ರಾಂತಕ್ಕೆ ಆಗಮಿಸಿದಾಗ ಇಲ್ಲಿ ಒಬ್ಬ ದನ ಕಾಯುವ ವೆಂಕಣ್ಣ ಎಂಬುದಾಗಿ ಪ್ರಸಿದ್ಧರಾದಂತಹ ವ್ಯಕ್ತಿ, ನಿರಕ್ಷರ ಕುಕ್ಷಿಯಾದಂತಹ ಅವನಿಗೆ ತಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಈ ಪ್ರಾಂತದ ದೊರೆಯಾದಂತಹ ಸಿದ್ದಿ ಮಸೂದ್ ಖಾನ್ ಅನ್ನುವಂತಹ ಮುಸಲ್ಮಾನ್ ನವಾಬರ ಆಸ್ಥಾನದಲ್ಲಿ ದಿವಾನನಾಗಿ ಏನಾದರೂ ನಮ್ಮಿಂದ ಸ್ವೀಕಾರ ಮಾಡಲೇಬೇಕು ಅಂತ ಒತ್ತಡ ಮಾಡಿದಾಗ ನದಿ ತೀರದ ಪವಿತ್ರ ತುಂಗಭದ್ರಾ ನದಿ ತೀರದ ಈ ಕ್ಷೇತ್ರ ಇರಿಗೇಷನ್ ಆಗಲಿ ಅಥವಾ ಫಲವತ್ತರವಾದಂಥ ಭೂಮಿಗಳಿಲ್ಲ. ಆದರೂ ಕೂಡ ಇದನ್ನು ಮೊದಲಿಗೆ ಅವರು ದಾನವಾಗಿ ನವಾಬು ಅವರು ಕೊಟ್ಟರು. ಬಟ್ ಹಿಂದಿನ ಅವತಾರದಲ್ಲಿ ಇಲ್ಲಿ ಯಜ್ಞವನ್ನು ಹೋಮವನ್ನು ಮಾಡಿದಂತಹ ಸ್ಥಳವೇ ಇವತ್ತು ಇರುವಂತಹ ವೃಂದಾವನ ಸಮಾಧಿ ಸ್ಥಳವಾಗಿದೆ. ಅಂತ ಸಮುದಾಯದ ಜನಾಂಗವನ್ನು ಅನುಗ್ರಹ ಮಾಡಿ ಇಲ್ಲಿ ಅವರು ವಿರಾಜಮಾನರಾಗಿದ್ದಾರೆ. ಈ ಸಂಪೂರ್ಣವಾದ ಮಂತ್ರಾಲಯವನ್ನು ರಾಘವೇಂದ್ರ ಸ್ವಾಮಿಗಳವರಿಗೆ ಕೆಲವು ಮತ್ತೆ ಮಠದಲ್ಲಿ ಸೇವೆ ಮಾಡುವವರಿಗೆ ಕೆಲವು ಕೊಟ್ಟದ್ದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಅಂತ ಹೇಳಿದಾಗ ಅಂದಿನ ಕಾಲದ ಪೀಠಾಧಿಪತಿಗಳು ಇವತ್ತಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ವೃಂದಾವನದ ಸಮೀಪದಲ್ಲಿ ಹೋಗಿ ಅವರು ನಿಂತುಕೊಂಡಾಗ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನದಿಂದ ಅವರಿಗೆ ದರ್ಶನವನ್ನು ನೀಡಿ ಪಾರ್ಸಿ ಭಾಷೆಯಲ್ಲಿ ಅವರ ಜೊತೆಯಲ್ಲಿ ಮಾತನಾಡಿ 3 ಬೊಗಸೆ ಮಂತ್ರಾಕ್ಷತೆಯನ್ನು ನೀಡಿದ್ದಾರೆ. ಇದನ್ನೆಲ್ಲವನ್ನೂ ಕೂಡ ಅಂದಿನ ಇದು ಮೆಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು. ಬಳ್ಳಾರಿ ಡಿಸ್ಟ್ರಿಕ್ಟು ಮೆಡ್ರಾಸ್ ಪ್ರಾಂತ. ಆಗ ಬೆಳ್ಳಾರಿ ಗೆಜೆಟ್ನಲ್ಲಿ ಇದನ್ನೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಇದಲ್ಲದೆ ಮನ್ರೋ ಸಾಹೇಬರಿನ ಸ್ವಂತ ಅವರ ಎಲ್ಲ ಟ್ರಾವೆಲಿಂಗ್ ನೋಟು ಇದರಲ್ಲೆಲ್ಲವೂ ಕೂಡ ತಮಗಾದಂಥ ಮಿರಾಕಲ್ಲು ಮತ್ತು ರಾಯರ ಅನುಗ್ರಹವನ್ನೆಲ್ಲವನ್ನೂ ನಮೂದಿಸಿದ್ದಾರೆ. ಜೊತೆಗೆ ಈ ಎಲ್ಲ ಇನ್ಸಿಡೆಂಟ್ಸನ್ನು ಕೂಡ ಪ್ರಿವಿ ಕೌನ್ಸಿಲ್ ಅಂತೇಳಿ ವಿಶ್ವ ನ್ಯಾಯಾಲಯದಲ್ಲಿಯೂ ಕೂಡ 2 ಕೇಸ್ಗಳಲ್ಲಿ ಈ ಸನ್ನಿವೇಶವನ್ನೆಲ್ಲ ಒಂದು ಎವಿಡೆನ್ಸ್ ಆಗಿ ತೆಗೆದುಕೊಂಡು ಮಾಡಿದ್ದಾರೆ. ಅಂತಹ ಅಂದಿನಿಂದ ಇಂದಿನ ತನಕವೂ ಕೂಡ ಮಠದ ಒಂದು ಜಹಗೀರಾಗಿ ಈ ಹಳ್ಳಿ ಉಳಿದಿದೆ. ಇಲ್ಲಿ ಬರುವಂತಹ ಭಕ್ತರು ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಎಲ್ಲ ಪ್ರಾಂತದ ಭಕ್ತರು ಬರ್ತಾರೆ. ಎಲ್ಲರಿಗೂ ಕೂಡ 2 ಹೊತ್ತು ಉಚಿತ ಅನ್ನದಾನ, ಎಲ್ಲ ಜನಾಂಗಕ್ಕೂ ಯಾರೇ ಒಂದು ವಿವೇಚನೆ ಇಲ್ಲದೆ ಮತ್ತು ಗೋ ಸಂರಕ್ಷಣೆ, ಅದೇ ರೀತಿಯಾಗಿ ಉಚಿತ ಆಸ್ಪತ್ರೆ, ಶಾಲೆ, ವೇದಪಾಠ ಶಾಲೆ, ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಶ್ರೀಮಠ ಮಾಡ್ತಾ ಇದೆ. ಇನ್ನು ಮಠದ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಅಂದರೆ ಸಮಾಧಿಯಾದಂತಹ ದಿನ ಅದು ಶ್ರಾವಣ ಮಾಸದಲ್ಲಿ ಸಾಧಾರಣವಾಗಿ ಆಗಸ್ಟ್ ಇದರಲ್ಲಿ ಬರುತ್ತೆ. ಶ್ರಾವಣ ಕೃಷ್ಣ ದ್ವಿತೀಯ ಅವರು ಸಮಾಧಿಯಾದಂತಹ ದಿನ. ಮತ್ತು ಅವರು ಹುಟ್ಟಿದಂತಹ ದಿನ ಫಾಲ್ಗುಣ ದ್ವಿತೀಯ ಅವರ ಪೀಠಾರೋಹಣದ ದಿನ. ಅವರ ಹುಟ್ಟಿದ ದಿನ ಫಾಲ್ಗುಣ ಮಾಸದಲ್ಲಿ ಸಪ್ತಮಿಯಲ್ಲಿ ಬರುತ್ತೆ. ಇದು ವಿಶೇಷವಾದಂಥ ಉತ್ಸವಗಳು. ಗುರುವಾರ ಭಾನುವಾರ ವಿಶೇಷ ಜನಗಳು ಇರ್ತಾರೆ ಇಲ್ಲಿ. ಇದಲ್ಲದೆ ದೀಪಾವಳಿ ಪಾಡ್ಯ ಮತ್ತು ನವರಾತ್ರಿ, ಅಕ್ಷಯ ತೃತೀಯ, ಅದೇ ರೀತಿಯಾಗಿ ರಾಮನವಮಿ ಮತ್ತು ಯುಗಾದಿ ಪ್ರತಿಪತ್ತು ಇತ್ಯಾದಿ ವಿಶೇಷ ಉತ್ಸವಗಳು ಮಂತ್ರಾಲಯದಲ್ಲಿ ನಡೀತದೆ. ರಾಘವೇಂದ್ರ ಸ್ವಾಮಿಗಳವರ ಶಾಖಾ ಮಠಗಳು ದೇಶದ ಉದ್ದದ ಅಗಲಕ್ಕೂ ಕೂಡ ಎಲ್ಲ ಕಡೆಯಲ್ಲೂ ಇದೆ. ಒಂದು ಬೆಂಗಳೂರು ಮಹಾನಗರದಲ್ಲೇ ಸುಮಾರು 350ಕ್ಕೆ ಮಿಗಿಲಾಗಿ ರಾಘವೇಂದ್ರ ಸ್ವಾಮಿಗಳ ಮಠಗಳಿದ್ದಾವೆ. ಇನ್ನು ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಮಠಗಳಿದ್ದಾವೆ. ಛತ್ತೀಸ್ಗಢ ಮತ್ತು ಗೋವಾ, ಪಾಂಡಿಚೇರಿ ಇಲ್ಲಿ ಮಾಡಿಸುವ ಸೇವೆಗಳು ಮತ್ತು
ಮಠದ ಉತ್ಸವಗಳು ಅಂತ ಕೆಲವು ನಡೀತದೆ. ಅನೇಕ ಅಭಿವೃದ್ಧಿ ಕಾರ್ಯಗಳು, ಭಕ್ತರಿಗೆ ವಸತಿ ಸೌಕರ್ಯ, ಕಲ್ಯಾಣ ಮಂಟಪಗಳು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವತಿಯಿಂದ ಹೇಳಬೇಕು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಮಠಕ್ಕೆ ಸಂಬಂಧಪಟ್ಟಂಥ ಸಾಧಾರಣ ಕಾಯ್ದೆ ಇತ್ಯಾದಿಗಳ ಅಡಿಯಲ್ಲಿ ಕೆಲವು ಜಮೀನುಗಳು ಹೋಗಿದ್ದರೂ ಕೂಡ ಇವತ್ತು ಕೆಲವು ಜಮೀನುಗಳು ಉಳಿದಿದ್ದಾವೆ. ಅದರಿಂದ ಬರುವಂತಹ ಉತ್ಪತ್ತಿ ಅದೆಲ್ಲವೂ ಕೂಡ ಆಯಾ ರಾಜ್ಯಗಳಲ್ಲಿ ನಮ್ಮ ಮಠಗಳಲ್ಲಿ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳು ನಡೀತಿದೆ. ಕರ್ನಾಟಕ ರಾಜ್ಯಕ್ಕೂ ನಮ್ಮ ಮಂತ್ರಾಲಯಕ್ಕೂ ಬಹಳ ಅನುಬಂಧವಾದಂಥದ್ದು. ಯಾಕೆ ಹೇಳಿದರೆ, ನಮ್ಮ ಮೂಲ ಮಠ ನಂಜನಗೂಡು ಅಂತ ನಮ್ಮದು. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದ ಸಮೀಪದಲ್ಲೇ ನಮ್ಮ ಮಂತ್ರಾಲಯದ ಮೂಲ ಮಠ ಅನ್ನುವಂಥದ್ದಿದೆ. ನಾವೆಲ್ಲರೂ ಕೂಡ ಕರ್ನಾಟಕದವರು, ಮೈಸೂರು ಜಿಲ್ಲೆಯ ನಂಜನಗೂಡವರು. ನಾವೆಲ್ಲ ಇವತ್ತಿಗೂ ಕೂಡ ನಾವು ನಂಜನಗೂಡವರಂತೆ ನಾವು ಹೇಳ್ಕೊಳ್ಳುವಂಥದ್ದು. ಈ ಭಿತ್ತಿ ಇದೇ ರೀತಿಯಾಗಿ ಸಸ್ಯಶ್ಯಾಮಲವಾಗಿರ್ತಕ್ಕಂಥ ರಾಜ್ಯ. ಅಂತಹ ರಾಜ್ಯದ ದಿಟ್ಟ ನಾಯಕರಾದ ದೈವಭಕ್ತರು, ಮುಖ್ಯವಾಗಿ ಅಂತಹ ನಮ್ಮ DK ಶಿವಕುಮಾರ್ ದಂಪತಿಗಳು ಮಠಕ್ಕೆ ರಾಯರ ಭಕ್ತರೂ ಆಗಿದ್ದಾರೆ ಅವರು ಮೊದಲಿಂದಲೂ. ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಾಗ ಅವರು ಬಂದು ಎಲ್ಲ ನಿಂತು ಅವರನ್ನು ಸ್ವಾಗತ ಮಾಡಿ ವಿಶೇಷವಾಗಿ ವ್ಯವಸ್ಥೆ ಮಾಡಿದರು. ಆಗ ನಾವು ಹೇಳಿದ್ವಿ, ನೀವು ಇದು ಯಾತ್ರೆಯಲ್ಲಿ ಬಂದಿದ್ದೀರಿ, ಕುಟುಂಬ ಸಮೇತವಾಗಿ ಮಂತ್ರಾಲಯಕ್ಕೆ ಬರಬೇಕು ಅಂತ ನಾವು ಆಹ್ವಾನ ಅನೇಕ ಬಾರಿ ಕೊಟ್ಟಿದ್ವಿ. ಅವರು ಅದು ಈಗ ದೇವರು ಕರೆಸಿಕೊಂಡು ಅವರಿಗೆ ವಿಶೇಷವಾಗಿ ಆಯುರ ಆರೋಗ್ಯಗಳು ನೀಡಿ ಭಗವಂತ ಅನುಗ್ರಹ ಮಾಡಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ದಂಪತಿಗಳಿಗೆ ಹರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಬೋಸರಾಜ್ ಅವರು ಸೀನಿಯರ್ ಇದಾಗಿ ಮಠದ 4ರಲ್ಲಿ ಮಠಕ್ಕೆ ಎಲ್ಲ ರೀತಿಯಲ್ಲೂ ಸೇವೆ ಮಾಡಿ ಈ ಪ್ರಾಂತದ, ರಾಯಚೂರು ಪ್ರಾಂತದ ವಿಶೇಷ ಜನಪ್ರತಿನಿಧಿಗಳಾಗಿ, ಈಗ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರಕಂಗ ತೆಲುಗು ರಾಷ್ಟ್ರ ಅಲ್ಲೂ ಒಗಟೈನಕ್ಕೆ ಬಂದು ಇಲ್ಲಿ MP ಗಳಾಗಿ ವಿಶೇಷವಾಗಿ ಜನಗಳಿಂದ ಆಯ್ಕೆಯಾಗಿ ಬಹಳ ಸರಳತೆಯಿಂದಿದ್ದಾರೆ. ಅವರು ಕೂಡ ಅನೇಕ ವರ್ಷಗಳಿಂದ ಇಲ್ಲಿ ಮಠಕ್ಕೆ ಭಕ್ತರಾಗಿದ್ದಾರೆ. ಅವರು ಕೂಡ ಜನಪ್ರತಿನಿಧಿಗಳಾಗಿ ಗ್ರಾಮಾಂತರ ಇದರಲ್ಲಿ ಇದಾಗಿದ್ದಾರೆ. ಅವರಿಗೂ ಕೂಡ ಕ್ಷೇಮವಾಗಲಿ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲಾಧಿಕಾರಿಗಳು ಅವರು ಇಲ್ಲಿಯ ಪರಮ ಭಕ್ತರು. ಇನ್ನು ಅನೇಕ ಜನ ಅಧಿಕಾರಿಗಳು, ಮಾಧ್ಯಮದವರು ಎಲ್ಲರೂ ಬಂದಿದ್ದಾರೆ. ನಮ್ಮ ನಗರದ ರಾಜ್ಕುಮಾರ್ ಅವರು ಅವರ ತಂದೆ, ಅವರ ತಾತ ಎಲ್ಲ ರಾಯರ ಪರಮ ಭಕ್ತರು. ಮಸ್ಕಿ MLA ಅವರು ಮಠದ ಶಿಷ್ಯರು, ಅವರೆಲ್ಲ ಬಂದಿದ್ದಾರೆ. ನಮ್ಮ ಮಾನ್ವೀಯ ಅವರೆಲ್ಲ ಮಠದ ಪರಮ ಸಮೇತವಾಗಿ ದರ್ಶನಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಜನ ಉಪಯೋಗಿ ಆದಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಸಾಮೂಹಿಕ ವಸತಿ ಡಾರ್ಮೆಟ್ರಿಗಳನ್ನು ಮಾಡಬೇಕು ಅಂತೇಳಿ. ಯಾಕೆಂತಂದರೆ ಸಿಂಗಲ್ ಬಂದವರಿಗೆ ರೂಮಿನ ಕೊರತೆ ಆಗ್ತದೆ. ಅಂತಹ ಒಂದು ಸುಮಾರು ಅವರಿಗೆ ಜನಪರವಾದಂತಹ ಕಾಳಜಿ ಇದೆ, ಮತ್ತು ಅವರಿಗೆ ಒಂದು ವಿಷನ್ ಇದೆ. ದೇವರವರಿಂದ ಎಲ್ಲ ಇನ್ನೂ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ಎಲ್ಲ ಒಳ್ಳೆಯದಾಗಲಿ. ಮುಂದೆ ಮುಂದೆ ಹಿಂದೆ 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 ಬೀಳ್ತೀರಿ.
ಶ್ರೀ ವೇದವ್ಯಾಸದೇವರ ವ್ಯಾಸಮೂರ್ತಿಗಳು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರಾಚಿದ ದಿಗ್ವಿಜಯ ರಾಮಚಂದ್ರ ದೇವರು ದಶಾವತಾರ ಪೀಠ ಶಿರಪಾದಗಳಲ್ಲಿ ಸುದರ್ಶನ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರಾಚೆ ದಿಗ್ವಿಜಯ ರಾಮಚಂದ್ರ ದೇವರು ದಶಾವತಾರ ಪೀಠವು ಶಿರಮಂಗಲವಿದ್ವಾನ ಸಂತಾನ ಗೋಪಾಲಕೃಷ್ಣ ದೇವರು ಸಂತಾನ ಕೃಷ್ಣ ಪ್ರತಿಮಾ ಸವರ್ಣಿ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರಾಯೇ ಅಘಾನಕೀರ್ತಿಯೇ ಉಪಾಸನಾಮದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿಯಂತ್ರ ಸಂತಾನೇಂದ್ರ ಮತ್ತು ಭೀತಿಯಂತ್ರ ಏಳುವಂತಹ ಸಂತಾನ ಗೋಪಾಲಕೃಷ್ಣ ದೇವರು ಶ್ರೀ ರಾಘವೇಂದ್ರ ಸ್ವಾಮಿ ವಾಚೆ ಗಜಪ್ರವಾಸರು ದೇವಚಂದ್ರದೇವರು ಗಜಪ್ರವಾಸ ದೇವೇಂದ್ರರಾಚಿದ ಜಯರಾಮಚಂದ್ರ ಮೂರ್ತಿ ಶ್ರೀ ಗುರು ದುರ್ಗಾಂಗ ವೈಕುಂಠವಾಸುದೇವರು ಶ್ರೀ ಭೂ ದುರ್ಗಾಂಗ ವೈಕುಂಠವಾಸುದೇವ ಮೂರ್ತಿ ಲೀಲಾದೇವಿ ಚೇತುತ್ತಿದ್ದೋಡಿನ ಶ್ರೀ ಭೂ ದುರ್ಗಾಂಗ ವೈಕುಂಠವಾಸುದೇವರು ಸಮೇತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲಪಾದಕಗಳು ಇವೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲಪಾದಕಗಳು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲಪಾದಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ವೈಷ್ಣವೇ ದೇವರೇಂದ್ರವೇ ಸರ್ ಹಿಂದೆ ಬರ್ತಾರೆ ಇದಕ್ಕೆ ಕಟ್ಕೊಳ್ಳಿ ಅವ್ರ ಮುಂದೆ ಬರ್ತಾರೆ ಅವಾಗ ಹಂಗೆ ಫೋಕಸ್ ಮಾಡಿದ್ರೆ ಕ್ಯಾಮ್ರಾ ತೆಗಿಬೇಕಂತ ಅಣ್ಣ
ಇವ್ರದ್ದು ಏನಪ್ಪ ತಗೊಳ್ಳಿ ಈಗ ಮೊಬೈಲ್ ಹೋಗ್ತಾ ಇದ್ದೀನಿ ನೋಡಿಲ್ಲ ಹಂಗೆ ನೋಡಿಲ್ಲ ನಾನೇ ಕೇಳ್ಬೋದು ಅಮ್ಮ ಯಾರುಂಡು ಅದು ಹಾಂ ಎರಡು ಗೊತ್ತಿರ್ತಾರೆ ಈ ಕಂಪನಿ ಫೈನಲ್ कामश्वं पुरुषानहं ज्वलन्ते दुर्गां दर्पयन्ते स्थितां भस्मवर्णां तामिहो ಆವಾಯ ಭಗವಂತನ ಗೋಪಾಲ ಶೃಂಗಯೋ ಆ ಶೃಂಗದಲ್ಲಿ ಹಾಕಿ ಬ್ರಹ್ಮ ವಿಷ್ಣು ಓಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಗ್ರಯೋ ಲಲಾಟಯೋ ಮಹಾದೇವಂ ಆವಾಹಯಾಮಿ ಮಹಾದೇವಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಗ್ರಯೋ ಮಹಾದೇವೀಂ ಆವಾಹಯಾಮಿ स्थापयामि पूजयामि नासिकायां षण्मुखाम् आवाहयामि कर्णयोः अश्विनौ आवाहयामि और चक्षुषोः शशिभास्करान् आवाहयामि दन्तेषु वायुम् आवाहयामि स्थापयामि पूजयामि जिह्वायां वर्णम् आवाहयामि स्थापयामि पूजयामि ओङ्कारे सरस्वतीम् आवाहयामि स्थापयामि पूजयामि यमदक्षौ आवाहयामि स्थापयामि पूजयामि ग्रीवायां इन्द्रम् आवाहयामि स्थापयामि वय पूजयामि कुक्षिदेशे रक्षांसीम् आवाहयामि स्थापयामि पूजयामि उरगेषु स्कन्दान् आवाहयामि स्थापयामि पूजयामि चतुष्पादेषु धर्म अर्थ काम मोक्षदेवता सहित धर्माय ज्ञानाय नमः वैराग्याय नमः ऐश्वर्यम् आवाहयामि स्थापयामि पूजयामि पुरमध्ये गन्धर्वम् आवाहयामि स्थापयामि पूजयामि पुरा अग्रे पन्नगम्म देवानां धूपोऽयं प्रतिगच्छतां धूपमाग्रामयामि कुन्दरगजामि श्रिये जातश्रियानिर्यानश्रियं भजोः जलसंभ्योः ददाति श्रियं वदाना भवत्वमाः जन्मवन्ति सत्यादामिता विदन्द्रो ಶ್ರೀ ಗೋಪಾಲ ಕೃಷ್ಣಾಯ ನಮಃ ಅಂತ ಹೇಳಿ ಕೊಡಿ ಸರ್ ಗವಾಂತರ ಶ್ರೀ ಗೋಪಾಲ ಕೃಷ್ಣಾಯ ನಮಃ ಸರ್ವಂ ನಿವೇದಯಾಮಿ
ಕಮಲಾನಾಥೋ ವಾಸುದೇವ ಸನಾತನಃ ಉತ್ತನಾದಿ ಜಗದಾಸುರಭಂಜನ ನಂದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೇ ವದಾಗರೆ ಯೋಗವಾಗಮದಾತ್ಯನ್ನರ್ ಗೋವಿಂದೋ ಗೋವಿದಾಂಬದೇ ಹರಿಜದ್ದಮನೋ ಹಂಸೋ ಸುವರ್ಣೋ ಭುಜಗೋತ್ತಮ ಇದಂ ಸದಕ್ಷಿಣಾಕಂ ಸವತ್ಸ ಸಹಿತಂ ಸಾಮೃತ ಶ್ರೀ ರಾಘವೇಂದ್ರ ತೀರ್ಥಗುರುಂತರ ಭಾರತೀಯ ತೀರ್ಥಾಣಾಂತರ ಸೀತಾಪತಿ ಚಂದ್ರ ಓಪನ್ ಗೇಟ್ ಓಪನ್ ಗೇಟ್ ಮಾಮ ಅಣ್ಣ ವಾಗ್ಲೇನಾ ನಮಸ್ತೆ ವಾಯೋ ಸ್ವಲ್ಪ ಹಿಂದೆ ಸರ್ವಂ ಪ್ರತಿಷ್ಠಿತಂ ಶ್ಯಾಮ ಸುದರ್ಶನ ಬಾಲಾರ್ಥ ಕೋಟಿ ಪ್ರತಿಭಾಂಗಣೇತಾಪನೆ ಅವಾದ್ಯಾ ಮುಹೇಶರೀಶಾಂತಾ ವಾಸ್ತವಮೂರ್ತಿ ಮಹಾಗಾಯ ಜಗತ್ತ ವಜ್ರದೇ ಸುರಾಕಾರ ರಕ್ತಸ್ಪರ್ಶೋರ ಈಶಾನ್ಯ ಮಸ್ತಕ ಕುರ್ತು ನೃತ್ಯಾಂ ಗತವಾದಗ ಗತಾಂಜಲಿ ಪ್ರಣೋರಕ್ತ ವಾಸ್ತವೋತಿ ಪ್ರಗೇದ ವಾಸ್ತವ ಶ್ರೀ
ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ದೀಪಾವಳಿ ಹಬ್ಬದ ಸಂಭ್ರಮದ ವೇಳೆ ಅಕ್ಟೋಬರ್ 22ರಂದು ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿ ರಾಯಚೂರು ಗ್ರಾಮೀಣ ಪ್ರದೇಶದಲ್ಲಿನ ಪಂಚಮುಖಿ ಆಂಜನೇಯ ದೇವರ ದರ್ಶನ ಪಡೆದುಕೊಂಡರು. ಪೂರ್ವ ನಿಗದಿಯಂತೆ ಬೆಳಿಗ್ಗೆ ಆಂಧ್ರಪ್ರದೇಶದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಹೊರಟು ಬೆಳಗಿನ 10:45ರ ವೇಳೆಗೆ ರಾಯಚೂರು ಗ್ರಾಮೀಣ ಪ್ರದೇಶದ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರ ಪಂಚಮುಖಿ ಶ್ರೀ ಆಂಜನೇಯ ದರ್ಶನ ಪಡೆದುಕೊಂಡರು. ದೇವಸ್ಥಾನದ ಪುರೋಹಿತರಾದ ಭಾರತಿ ಆಚಾರ್ಯ, ಶ್ಯಾಮಾಚಾರ್ಯ, ಅನಂತಾಚಾರ್ಯ ಮತ್ತು ಗುರು ಭೀಮಾಚಾರ್ಯ ಅವರು ಪೂಜಾ ಕೈಂಕರ್ಯ ನಡೆಸಿಕೊಟ್ಟರು. ಡಿಕೆ ಶಿವಕುಮಾರ್ ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಪಂಚಮುಖಿ ಆಂಜನೇಯ ಉತ್ಸವ ಮೂರ್ತಿಗೆ ಇದೇ ವೇಳೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ನಾರಾಯಣಾಯ ಸ್ವಾಹಾ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ರಾಮಾಯ ನಮಃ ಶ್ರೀಧರಾಯ ನಮಃ ಶ್ರೀಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಕೃಷ್ಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನರಸಿಂಹಾಯ ನಮಃ ಪ್ರಣವಸ್ಯ ಓಂ 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 ಶಿವಂ ಅಂತರಂ ದಮ ಓಂ ಸತ್ಯಮಂ ತಚ್ಚವರೇಣ ಭಗವಾನಸ್ಯ ಜಯಮುದರದಾದರೆ ರಾಮಕ್ಷೇತ್ರ ಸ್ಮೃತಮದಾರಮಾಲಿನಾಥಿ ವಿಶ್ವರಾಮಕೃಷ್ಣದಕ್ಕನಾದೇವೃತ್ತೋ ಕಾರ್ತಿಕ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗಣ ವಿಜಯಣ ವಿಷ್ಣಾಯಾಮೇ ಶೋಭಾದು ಶ್ರೀವಿಟ್ಟು ಪ್ರೇರಣೆ ಶ್ರೀವಿಟ್ಟು ಪ್ರೇತ್ಯಾರ್ಥ ಶ್ರೀಮದ್ ರಾಘವೇಂದ್ರ ತೀರ್ಥವರ ಬಗ್ಗೆ कृतिका नक्षत्रे दिगे शिवकुमार नाम देस्य धर्मपत्नी नक्षत्रे सिंहराशो जातायाः उषा नाम्न्याः पुत्र नक्षत्रे वृषभराजो जातायाः ऐश्वर्या नाम्न्याः पूर्वाषाढ़ नक्षत्रे धनुराशो जातस्य अमत्या नाम देस्य शाता नक्षत्रे तुलाराशो जातस्य आकर्णा नाम्न्याः आदित्य नक्षत्रे मिथुनराशो जातायाः आकाश नाम देस्य शतभिषा नक्षत्रे कुम्भराशो जातस्य ऋकेश्वर नाम देस्य एतेषां सर्वेषां सर्वं क्षेमस्थैर्य विजय वीर्य अभय आयुरारोग्य ऐश्वर्य अभिवृद्ध्यर्थं कुलदेवता गङ्गेरे प्रसादेन मात्राप्रसादेन च मम सकलविध अनिष्टनिवृत्तिपूर्वक सर्व अभीष्टसिद्ध्यर्थं सकलविध सर्व अनिष्टपरिहारद्वारा सन्तत शुभफलप्राप्त्यर्थं जन्म नक्षत्र जन्मराशि जातो नाम नक्षत्र नाम जन्म जन्म नक्षत्र जातो गोचराग्राव जातो नाम दक्षिणवेद जातो अंधग्राभावग्रानि चक्र चक्र अक्रूर्ग उपग्रह लग्नोग्रह नक्षत्र ग्राव जातो तारविक्रम जातो सर्वतो मध्यम जातो जन्म लग्न षड्वर्ग जातो महाराज प्रदात्रदा सिद्ध्यर्थं अग्निभय जलभय सर्पभय रोगभय राजभय चोरभय भूरभय पंचमुखी क्षेत्रे पंचमुखी प्राणदेवस्य अभ्यङ्गारणगारिष्ये
ಅದನ್ನು ಮಾಡ ಮಂಚಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಕ್ಷತೆ ಕಾಲ ओम आंजनेयाय नमः ओम महावीराय नमः ओम हनुमते नमः ओम महाराजाय नमः ओम अशोकमणिकाक्षेत्रे नमः ओम सर्वमायवन्दनाय नमः ओम सर्वबन्धविमोक्ताय नमः ओम रक्षोविध्वंसकाराय नमः ओम हरविद्यापरिहाराय नमः ओम हरजोगराजाय नमः सर्वमन्त्रस्वरूपाय नमः सर्वतन्त्रस्वरूपिणे नमः सर्वयन्त्रात्मकाय नमः ओम ईश्वराय नमः ओम महाकालाय नमः ओम सर्वलोकहराय नमः ओम ब्रह्मवे नमः ओम वरसिद्धिकराय नमः ओम सर्वविद्यासंस्कृताय नमः ओम कविदेनाधिपत्याय नमः ओम हरिद्रमोक्ताय नमः ओम सुन्दराबन्धमोचनाय नमः सागरोद्धारकाय नमः नमः आता लाईट चालन म्हणून बंद ओम राजाधिराजाय प्रसन्नाय नमो नमः शिवाय महे सवेगा भाग्याय भाग्यना वेदरा वैश्रवणाय महाराजाय नमः योगेतां ब्रह्मवेदां प्रदेनानां वेदामरिं स्वयं प्रवचनकर्माय शुभेच्छं प्रजानदो वेदोक्त मंत्र पुष्पांजलिं समर्पयामि कपिमुखमपूर्वं दक्षिणे नारसिंहं गरुडमहं पश्चात् उत्तरे सुब्रहस्यं कैवदनं ಒಂದೊಂದು ವಿಶೇಷಕಾರಕ ಕಪಿಮುಖನಿಗೆ ಶತ್ರು ಸಂಹಾರಕ ನರಸಿಂಹದೇವರು ಇಲ್ಲಿ ಎಲ್ಲ ಸರ್ ಅಲ್ಲಿ ಆ ದೇವಸ್ಥಾನ ಇಲ್ಲಿ ಒಂದು ದೇವಸ್ಥಾನ ಇಲ್ಲೊಂದು ಬನ್ನಿ ಹಿಂದೆ ಬನ್ನಿ ಸರ್ ಹೋಗ್ತಾಗಿ ಅವ್ರು ಬರ್ಬೇಕಾ ಬೇಡ ನೀವು ದಾರಿ ಬಿಡಿಲ್ಲ ಅಂದ್ರೆ ಸರಿ ಸರಿ ಬಂದ್ಬಿಡಿ ಸರಿ ಬಂದ್ಬಿಡಿ ಸರಿ ಬಂದ್ಬಿಡಿ ಈ ಸಂದರ್ಭದಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜ್, ಸಂಸದರಾದ ಜಿ ಕುಮಾರ್ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ್, ಮುಖಂಡರಾದ ಅಸ್ಲಂ ಪಾಷಾ ಸೇರಿದಂತೆ ಇನ್ನಿತರರಿದ್ದರು. ದೇವರ ದರ್ಶನ ಬಳಿಕ ಡಿಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದರು.